ಮಾಡ್ಬೋದು. ಸ್ಪ್ರೇ ಜಸ್ಟ್ ಸಿಂಪಡಣೆ ಮಾಡೋಂಥದ್ದು. ಹೂ ಬರುವಾಗ ಸ್ಟಾರ್ಟ್ ಮಾಡ್ಬೇಕು, ಪ್ರತಿ ತಿಂಗಳು ಸಿಂಪಡಣೆ ಮಾಡ್ಬೇಕು. ದಾಳಿಂಬೆಗೆ ನಿಂಬೆ ಸ್ಪೆಷಲ್, ದಾಳಿಂಬೆ ಸ್ಪೆಷಲ್ ಮಾಡಿಲ್ಲ ನಾನು. ಇಲ್ಲಿ ಗೋನಿಹಳ್ಳಿ, ಬರಗೂರು, ಉಳಿಕುಂಟೆ ಪ್ರಾತ್ಯಕ್ಷಿಕೆ ಒಂದು ಸಂಶೋಧನೆ ಮಾಡಿದ್ದು ಇದೆ ಇಲ್ಲೇ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು. ನಿಂಬೆ ಸ್ಮೆಲ್ ನೀವು ದಾಳಿಂಬೆಗೆ ಸಿಂಪಡಣೆ ಮಾಡ್ಬೋದು. ಹೂವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಸಿಂಪಡಣೆ ಮಾಡಿ 3 ರಿಂದ 4 ಗ್ರಾಮ್ 1 ಲೀಟರ್ ಹಾಕಿ ನೀವು ದಾಳಿಂಬೆಗೆ ಸಿಂಪಡಣೆ. 7 ತರ ಪೋಷಕಾಂಶ ಇರುತ್ತೆ. ನೀವು ಅಂಗಡಿಯಲ್ಲಿ ತರ್ತಿರಲ್ಲ 1-2 ಪೋಷಕಾಂಶ ಇರುತ್ತೆ ಅಷ್ಟೇ. ಇದರಲ್ಲಿ ಮೆಗ್ನೀಷಿಯಂ, ಗಂಧಕ, ಕಬ್ಬಿಣ, ಮ್ಯಾಂಗನೀಸು, ಸತ್ತು, ಬೋರಾನ್, ಮಾಲಿಬ್ಡನ್ ಎಲ್ಲ ಇರುತ್ತೆ. ಜೀವಾಮೃತನ ನೀವು ಯಾವ ಬೆಳೆಗೆ? ಅಡಿಕೆ ಅಂದ್ರೆ ನಿಮ್ ಬೆಟ್ರು ಕೊಟ್ಟಿಗೆ ಗೊಬ್ಬರ ಬೇರೆ ತಿಂಗಳಿಗೆ ಒಂದ್ಸಲ ಹಾಕಿದ್ರು ಬೆಟ್ರ್. ಇದು ನೀವು 1 ಲೀಟರ್ನ ಜೀವಾಮೃತನ 9 ದಿನ 7 ದಿನ 9 ದಿನ ಆದ್ಮೇಲೆ ಒಳ್ಳೆ ಪೀಕಲ್ ಗ್ರೋತ್ ಆಗಿರುತ್ತೆ. ನಿಮ್ದು ಯಾವುದೇ ಸೂಕ್ಷ್ಮಾಣುಜೀವಿಗಳು ಗ್ರೋತ್ ಆಗ್ಬೇಕು ಅಂದ್ರೆ 7 ದಿನ ಆಗ್ಬೇಕು. ಅದರಲ್ಲಿ ಒಂದು ಆಕ್ಟಿನಮೈಸಿಸ್, ಇದು ಅಜಿಟೋಬ್ಯಾಕ್ಟರ್, ನೈಟ್ರೋಜನ್ ಅಂತ ಇದಾವೆ. ಬ್ಯಾಸಿಲಸ್, ಸೂಡೋಮೋನಾಸ್ ಅಂತ ಇದಾವೆ. 2-3 ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಕೆಲವು 12 ದಿನದೊಳಗೆ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. 12 ದಿನದೊಳಗೆ ಹಾಕ್ಬಿಡಿ. 12 ದಿನ ಆದ್ಮೇಲೆ ಕೌಂಟ್ ಕಡಿಮೆ ಆಯ್ತಾ ಬರುತ್ತೆ. ಮತ್ತೆ ಅಸ್ತಬಹಾರ ಮಾಡ್ತಕ್ಕಂಥದ್ದು, ಜನರು ಅಂಬೆ ಬಹಾರ, ಮಾಚಪ್ರಲ್ಲಿ ಮಾಡ್ತಕ್ಕಂಥದ್ದು. ಸೊ ಈ ಹೂ ಬಹಾರವನ್ನು ಮಾಡ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಬಹಾರ ಯಾವುದು ಅಂದ್ರೆ ಡಿಸೆಂಬರ್ ನಾವು ಅಕ್ಟೋಬರ್ ನವೆಂಬರ್ ಚಾಪಿ ಮಾಡ್ತೀವಿ. ಏಪ್ರಿಲ್ ಮೇಲೆ ಕಾಯಿ ಬರ್ತಾವ ಆ ಬಹಾರ ಅಂದ್ರೆ ಆ ಒಂದು ಟೈಮಲ್ಲಿ ನನಗೆ ಬೇಸಿಗೆ ಇರುತ್ತೆ, ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ನಿಮಗೆ ಒಳಗೆ ಕಾಳು ಚೆನ್ನಾಗಿ ಡೆವಲಪ್ ಆಗುತ್ತೆ, ಬೇಗ ಮೆಚುರಿಟಿ ಬರುತ್ತೆ, ರೋಗ ಮತ್ತು ಕೀಟ ಕಮ್ಮಿ. ಅದಕ್ಕೆ ಅದನ್ನ ಯಾವಾಗ ನೀವು ಮತ್ತೆ ಸುಮ್ಮನೆ ಅವಾಗ ನಿಮಗೆ ಹಣ್ಣಿನ ಕಿಲೋಮೀಟರ್ಗಳು ಹೋಗುತ್ತೆ, ಓಲಸ್ ತರುತ್ತೆ, ತುಪ್ಪ ಮಾಡುತ್ತೆ. ಏನ್ ಪರಾಗಸ್ಪರ್ಶ ನಮ್ಮ ಅಡಿಕೆ, ತೆಂಗಿನ ತೋಟ, ದಾಳಿಂಬೆ ಎಲ್ಲ ಹೂವು ಕಾಯಿ ಕಟ್ಟಬೇಕು ಅಂದ್ರೆ ಪರಾಗಸ್ಪರ್ಶ ಆಗ್ಬೇಕು, ಪಾಲಿನೇಷನ್ ಅಂತ ಹೇಳ್ತೀವಿ. ಔಷಧಿ ಹೊಡಿಬಾರ್ದು. ಔಷಧಿ ಅಂದ್ರೆ ಹಿಂಗಲ್ಲ, ಅಲ್ಲೋದ್ರೆ ಏನಲ್ಲ, ಉಳಕ್ಕೆ ನಿಮ್ ತೋಟದಲ್ಲಿ ಹೊಡಿಬೇಡಿ. ಅವು ಔಷಧಿ ಸ್ಮೆಲ್ ಇರತ್ತ ಹೋಗಲ್ಲ. ಈಗ ನಮ್ ಫಾರಂ ಅಲ್ಲಿ ಏನೋ, ನಾನು ಫಸ್ಟ್ ಸ್ಟಾರ್ಟಿಂಗ್ 2010 ಬಂದಾಗ ನಾನು 10 ಬಾಕ್ಸ್ ತರಿ ಸಿಡಿಸಿದೆ. ಯಾರೋ ಔಷಧಿ ಹೊಡೆದ್ಬಿಟ್ರು. ದೂರ ಇದ್ರೇನು ಪರವಾಗಿಲ್ಲ, ಅಲ್ಲ ಅಲ್ಲಿ ನಿಮ್ ಔಷಧಿ ಇರತ್ತ ಹೋಗಲ್ಲ. ನಿಮ್ ತೋಟದಲ್ಲಿ ಹೊಡಿಬಾರ್ದು. ನಮ್ ಫಾರಂ ಈಗ ನಮ್ ಫಾರಲ್ 50 ಫಾರಂ ಇಟ್ಟಿದೀನಿ, ಪಕ್ಕದಲ್ಲಿ ಔಷಧಿ ಹೊಡಿತಾವ್ರೆ ಅಂದ್ರೆ ನಮ್ ಸತ್ತೋಗಿಲ್ಲ, ಅವು ಇದಾವೆ. ಅಂದ್ರೆ ನಾವು ಔಷಧಿ ಎಲ್ಲಿರ್ತವೆ, ಗುಡ ಎಲ್ಲಿರ್ತವೆ ಅಲ್ಲಿ ಸ್ಪ್ರೇ ಮಾಡಬಾರ್ದು, ಹುಳ ಸತ್ತೋಗ್ತವೆ. ಈಗ ಅಲ್ಲಿ ಪೋಲನ್ ಇರ್ತಾ ಇದೆ ಅಂದ್ರೆ ಅಲ್ಲಿ ಸ್ಪ್ರೇ ಮಾಡಿದ್ರೆ ಸತ್ತೋಗುತ್ತೆ. ಆಕ್ಚುಲಿ 200 ಕಿಲೋಮೀಟರ್ 1 ಕಿಲೋಮೀಟರ್ವರೆಗೂ ಹೋಗುತ್ತೆ, 2 ಕಿಲೋಮೀಟರ್ ಒಳಗೆ ಹೋಗ್ತವೆ. ಹುಳಕ್ಕೆ ಇದ್ದಾಗ ಸ್ಪ್ರೇ ಮಾಡಿದ್ರೆ ಹೋಗ್ತವೆ. ಬಟ್ ಆಲ್ರೆಡಿ ಸ್ಪ್ರೇ ಮಾಡಿ ಸ್ಮೆಲ್ ಐತೆ ಅಂದ್ರೆ ಹುಳ ಅಲ್ಲಿ ಹೋಗಲ್ಲ. ಅದಕ್ಕೋಸ್ಕರ ನಮ್ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆನ ನಮ್ ಫಾರಂ ಅಲ್ಲಿ ಸಿಂಪಡಣೆ ಮಾಡ್ತಾ ಇದೀವಿ. ಇವತ್ತ ನ್ಯಾಚುರಲ್ ಆಗಿ ನೈಸರ್ಗಿಕ ರೋಗ ಕಂಡ್ಕೊಂಡ್ರೆ ಅದು 4 ತಿಂಗಳ ಹಿಂದೆನೇ ಆಗಿರುತ್ತೆ. ಹಾಗಾಗಿ ಅದನ್ನ ದಯವಿಟ್ಟು ಅದನ್ನ ಬಗೆಹರಿಸ್ಕೊಳ್ಳಿ. ಯಾಕಂದ್ರೆ ಪ್ರಸಾರ ಆಗ್ತಾ ಇರುತ್ತೆ. 1 ಗಿಡದ 10 100 ಗಿಡ ಹೋಗ್ತಾ ಇರುತ್ತೆ. ಯಾಕಂದ್ರೆ ಬುಡದಲ್ಲಿ ಇರುತ್ತೆ, ಸುಳಿಲಿ ಇರುತ್ತೆ. ಸಣ್ಣ ಗಿಡ ಇತ್ತಂದ್ರೆ ನಿಮಗೆ ಒಂದು 10 ಅಡಿ ಇತ್ತು ಅಂತಂದ್ರೆ ಆ ಸುಳಿಗಳ ರೋಗ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿದೆ, ನಮ್ಮ ಭಾಗದಲ್ಲಿ ಜಾಸ್ತಿ ಇದೆ. ಎಲ್ಲಿ ಒಣ ಬೇಸಾಯ ಇರುತ್ತಲ್ಲ, ನಮ್ ಚಿರಾಪುರ ಅಲ್ಲೇ ಜಾಸ್ತಿ ಇರೋದು ಸುಳಿಗಳ ರೋಗ. ಅಲ್ಲೇ ನೀರಿಲ್ಲ, ಸುಳಿ ಹೆಂಗ್ ಬಂತಪ್ಪ? ನಮ್ಮ ನೀರೇ ಇಲ್ಲ, ಬೆಲ್ಲ ಬಿಸಿಲು, ಅದು ಸುಳಿಗಳ ರೋಗ. ಯಾಕೆ ನಾನು ಹೇಳ್ತಾ ಇದೀವಿ, ನೀರು ಹೋಗಿ ಸುಳಿ ಕೊಳಿತಾ ಇದೆ, ನೀರೇ ನಮ್ಮ ಮನೆಯಲ್ಲಿ ಕೊಳಿತಾ ಇದೆ ಸುಳಿ. ಇದು ಪ್ರಮಾಣ. ಅದಕ್ಕೆ ಆ ಸುಳಿಗಳ ನೀರು ಹೋಗಿ ಮಳೆ ಬಿತ್ತಿದ್ದು ಏನಾಗುತ್ತೆ, ಸುಳಿ ಕೊಳಿತಾ ಇದೆ. ನೀರು ಫಸ್ಟ್ ಹೋಗ್ಲಿಕ್ಕೆ ಆಸ್ಪದ ಮಾಡಬೇಕು. ಒಂದೇ ಒಂದು ಚಾಕ ತಗೊಳ್ಳಿ, ಸಣ್ಣ ನೈಫ್ ತಗೊಂಡು ಸ್ವಲ್ಪ ಕಚ್ಕೊಡ್ಬೇಕು ಮೇಲೆ ಸುಳಿಗೆ, ಸ್ವಲ್ಪ ಕಚ್ಕೊಟ್ಟು ನೀರು ಹನಿ ಹನಿಯಾಗಿ ಬೀಳ್ತಾ ಇರುತ್ತೆ ಒಳಗೆ. ಆ ನೀರನ್ನು ಫಸ್ಟ್ ಹೋಗ್ಬೇಕು. ನೀವು ಏನೇ ಕೆಮಿಕಲ್ ಅನ್ನು ಕೊಟ್ಟರು ವರ್ಕ್ ಆಗಲ್ಲ.